ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ಆ್ಯಂಡ್ ಫೈನಾನ್ಸ್ ಅನ್ಬಾಕ್ಸರ್ ಚಾನಲು. ನಾನು ಇವತ್ತು ಈ ವಿಡಿಯೋದಲ್ಲಿ RBL ಬ್ಯಾಂಕಿನ ಒಂದು ಕ್ರೆಸ್ಟ್ ಡೆಬಿಟ್ ಕಾರ್ಡನ್ನು ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಅದೇ ರೀತಿ ನೀವೇನಾದರೂ ನಮ್ಮ ಚಾನಲ್ನ ಮೊದಲ ಸತಿ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು, ನಾನು ಈಗ ಈ ವಿಡಿಯೋದಲ್ಲಿ ಒಂದು ಕ್ರೆಸ್ಟ್ ಡೆಬಿಟ್ ಕಾರ್ಡ್ ಇಲ್ಲಿ ನೋಡಿ ಬ್ಲೂ ಡಾಟ್ ಮುಖಾಂತರ ನಮಗೆ ಸಿಕ್ಕಿದೆ. ಇದರಲ್ಲಿ ಏನಿದೆ ಅಂತ ಬನ್ನಿ ನೋಡೋಣ. ನೋಡ್ಬೋದು, ಇದನ್ನು ನಾನು ಮೊದಲೇ ಪ್ಯಾಕನ್ನು ಅನ್ಬಾಕ್ಸ್ ಮಾಡಿದ್ದೇನೆ, ನೋಡಿದ್ದೆ. ನೋಡ್ಬೋದು, ಇದರಲ್ಲಿ ಒಂದು ಪೇಪರು, ಇದನ್ನು ಬಿಟ್ಟರೆ ಇಲ್ಲಿ ನೋಡ್ಬೋದು ಮತ್ತೇನೂ ಇಲ್ಲ. ಇದನ್ನು ಇಲ್ಲಿ ಇಡೋಣ. ಇಲ್ಲಿ ನೋಡ್ಬೋದು, ಇದರಲ್ಲಿ ಏನಿದೆ ಬನ್ನಿ ನೋಡೋಣ. ಇಲ್ಲಿ ನೋಡ್ಬೋದು, ಒಂದು ಡೆಬಿಟ್ ಕಾರ್ಡ್ ಇದೆ, ನಿಮಗೆ ಆಮೇಲೆ ತೋರಿಸ್ತೇನೆ ನಾನು ಇದನ್ನ. ಈಗ ಮೊದಲನೇ ನಾನು ಡೆಬಿಟ್ ಕಾರ್ಡನ್ನು ತೋರಿಸ್ತೇನೆ ನಿಮಗೆ. ನೋಡ್ಬೋದು ಫ್ರೆಂಡ್ಸ್, ಇದು ಒಂದು RBL ಕ್ರೆಸ್ಟ್ ಡೆಬಿಟ್ ಕಾರ್ಡ್. ಇಲ್ಲಿ ನೋಡ್ಬೋದು, ಈ ಥರ ಇರುತ್ತೆ. ಇಲ್ಲಿ ನೋಡ್ಬೋದು, ಮತ್ತು ನಿಮಗೆ ಬ್ಯಾಕ್ ಸೈಡ್ ತೋರಿಸ್ತೇನೆ ನಾನು. ನೋಡ್ಬೋದು, ನೋಡ್ಬೋದು ಫ್ರೆಂಡ್ಸ್, ಬ್ಯಾಕ್ ಸೈಡ್ ಈ ಥರ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ RBL ಬ್ಯಾಂಕಿನ ಲೋಗೋ, ಮತ್ತು ಇಲ್ಲಿ ನೋಡೋದು ಮೇಲೆ ಕಸ್ಟಮರ್ ಕೇರ್ ನಂಬರು, ಇಲ್ಲಿ CVV, ಮತ್ತು ಇಲ್ಲಿ ಒಂದು ಅಕೌಂಟ್ ನಂಬರ್ ಇರುತ್ತೆ. ಇಲ್ಲಿ ನೋಡ್ಬೋದು, ಈಗ ನಾನು ಮೊದಲೇ ಡೆಬಿಟ್ ಕಾರ್ಡ್ ತೋರಿಸಿದ್ದೆ. ಇಲ್ಲಿ ನೋಡ್ಬೋದು, ಒಂದು ಕಾರ್ಡ್ ನಂಬರ್ ಇದೆ ನೋಡ್ಬೋದು, ಮತ್ತು ಎಕ್ಸ್ಪೈರಿ ಡೇಟು ಅಂದರೆ 12th ಮಂತು ಮತ್ತು 25 ಇಯರು 2025ಗೆ ಇದಾಗುತ್ತೆ. ಮತ್ತು ಇಲ್ಲಿ ನೋಡೋದು ಕಾರ್ಡ್ ಲಿಮಿಟ್ ಹೇಳಬೇಕಂದ್ರೆ 1 ಲ್ಯಾಕ್. ಇದಕ್ಕಾಗಿಯೇ ನಾನು ಇದನ್ನು ಡೆಬಿಟ್ ಕಾರ್ಡನ್ನು ತರಿಸಿದ್ದೇನೆ. ಇಲ್ಲಿ ನೋಡ್ಬೋದು, ATMದು 1 ಲ್ಯಾಕ್ ಇಲ್ಲಿದೆ ನೋಡ್ಬೋದು, ಮತ್ತು ಪಾಯಿಂಟ್ ಆಫ್ ಸೇಲ್ನಲ್ಲಿ 2 ಲ್ಯಾಕ್ವರೆಗೂ ಇಲ್ಲಿ ಮಾಡ್ಬೋದು. ಮತ್ತು ಜನರೇಟ್ ಯುವರ್ ಪಿನ್, ಫಾಲೋ ಬಿಲೋ ಸ್ಟೆಪ್ಸ್ ಬಿಲೋ. ಇಲ್ಲಿ ನೋಡ್ಬೋದು ಹೇಗೆ ಮಾಡ್ಬೋದು ಅಂದರೆ ಇಲ್ಲಿ ನೋಡ್ಬೋದು. ಮತ್ತು ಇದಕ್ಕಿಂತ ಮುಂಚೆ ನಿಮಗೆ ಇದ್ರ ಬೆನಿಫಿಟ್ಸ್ ತೋರಿಸ್ತೇನೆ. ಒಂದು ಗಿಫ್ಟ್ ವೋಚರ್ ಬರುತ್ತೆ ನಿಮಗೆ ಇಮೇಲ್ಗೆ. ಅದರಿಂದ ನಾವು ಯಾವ್ದು ಬೇಕಾದೋ ಅಂದರೆ ಮಿಂತ್ರಾದಲ್ಲಿ, ಅಮೆಝಾನು, ಫ್ಲಿಪ್ಕಾರ್ಟು, ನಿಮಗೆ ಯಾವ್ದು ಬೇಕಲ್ವ ಅಲ್ಲಿ ನಾವು ಮಾಡ್ಕೊಬೋದು. ಮತ್ತು ಇಲ್ಲಿ ನೋಡ್ಬೋದು ಕಾಂಟ್ಯಾಕ್ಟ್ಲೆಸ್ ಕಾರ್ಡು. ಮತ್ತು ಕಾಂಟ್ಯಾಕ್ಟ್ಲೆಸ್ ಅಂದರೆ ನಿಮಗೆ ಗೊತ್ತೇ ಇದೆ. ಅಂದರೆ ಇಲ್ಲಿ ನೋಡ್ಬೋದು ಒಂದು ವೈಫೈ ಇದೆ, ಇಲ್ಲಿ ಡೆಬಿಟ್ ಕಾರ್ಡ್ ಮೇಲೆ ತೋರಿಸ್ತೇನೆ ನಿಮಗೆ. ಇಲ್ಲಿ ನೋಡ್ಬೋದು ಒಂದು ವೈಫೈ ಸಿಂಬಲ್ ಇದೆ ಅಲ್ವಾ, ಇದೇ ಟ್ಯಾಪ್ ಆ್ಯಂಡ್ ಪೇ ಅಂತ. ನಿಮಗೆ 2000 ಒಳಗಾಗಿ ನಿಮಗೂ ಏನಾದರೂ ಶಾಪಿಂಗ್ ಮಾಡಿದರೆ ನಿಮಗೆ ಪಿನ್ ಬೇಕಾಗೇ ಇಲ್ಲ. ನೀವು ಜಸ್ಟ್ ಡೆಬಿಟ್ ಕಾರ್ಡನ್ನು ಹೀಗೆ ಟ್ಯಾಪ್ ಮಾಡಿದರೆ ಸಾಕು, ನಿಮ್ಮದು ಆಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಆ್ಯನ್ಯುವಲ್ ಫೀ ವೇವರ್, ಅಂದರೆ ಆ್ಯನ್ಯುವಲ್ ಫೀ ಇದ್ರದ್ದು 590 ಚಾರ್ಜಸ್ ಇದೆ. ಅಂದರೆ ಇನ್ಕ್ಲೂಡಿಂಗ್ GST, ಅಂದರೆ 590 ಆಗುತ್ತೆ. ಅದನ್ನು ವೇವ್ ಆಗುತ್ತೆ, ಅಂದರೆ ನಿಮಗೆ ಅದು ಮತ್ತೆ ರಿಟರ್ನ್ ಆಗುತ್ತೆ. ಹೇಗೆ ಅಂದರೆ ನಾವು ATM ಕಾರ್ಡ್ ಮುಖಾಂತರ 1 ಲಕ್ಷ ಶಾಪಿಂಗ್ ಮಾಡಬೇಕು. ಇದು ಆನ್ಲೈನ್ ಆಗಲಿ ಆಫ್ಲೈನ್ ಆಗಲಿ ಒಟ್ಟು 1 ಲಕ್ಷ. ಮತ್ತು ನೋಡ್ಬೋದು ಕಾಂಪ್ಲಿಮೆಂಟ್ರಿ ಇನ್ಶೂರೆನ್ಸ್ ಆಗುತ್ತೆ. ಇನ್ಶೂರೆನ್ಸ್ ಕವರ್ ಪರ್ಸನಲ್ ಆಕ್ಸಿಡೆಂಟ್, ಥೀಫ್, ಅನ್ಅಥರೈಸ್ಡ್ ಟ್ರಾನ್ಸಾಕ್ಷನ್, ಲಾಸ್ ಆಫ್ ಪಾಸ್ಪೋರ್ಟ್ ಆ್ಯಂಡ್ ಮೋರ್. ಇದೆಲ್ಲ ಇಷ್ಟೇ. ಮತ್ತು ಇಲ್ಲಿ ನೋಡ್ಬೋದು URL ಆರ್ ಲಿಂಕ್ ಟು ಕ್ಲೈಮ್ ಗಿಫ್ಟ್ ವೋಚರ್ ವಿಲ್ ಬಿ ಸೆಂಟ್ ಇನ್ 30 days ಆನ್ ಯುವರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್. ಮತ್ತು ಇಲ್ಲಿ ನೋಡೋದು ಯಾವಾಗ ಅಂದರೆ ಸಕ್ಸಸ್ಫುಲ್ ಜಾಯ್ನಿಂಗ್ ಫೀ ಮತ್ತು ಆ್ಯಕ್ಟಿವೇಶನ್ ಆಫ್ ಕಾರ್ಡ್ ಆಗುತ್ತಲ್ವ, ಆವಾಗ ಮಾತ್ರ ನಿಮಗೆ ಅದು ಸಿಗುತ್ತೆ. ಇಲ್ಲಿ ನೋಡ್ಬೋದು ಒಂದು ಪಿನ್ನನ್ನು ಹೇಗೆ ಸೆಟ್ ಮಾಡಬೇಕಂತ ತೋರಿಸಿದ್ದಾರೆ. ಇಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ, ಮೊಬೈಲ್ ಬ್ಯಾಂಕಿಂಗ್ ಮುಖಾಂತರ, ಮತ್ತು ATM ಮುಖಾಂತರ ನೀವು ಮಾಡ್ಕೊಬೋದು, ಮತ್ತು SMS ಮುಖಾಂತರ ಮಾಡ್ಬೋದು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಮೊಬೈಲ್ ಬ್ಯಾಂಕಿಂಗ್ ಮುಖಾಂತರ ಹೇಗೆ ಪಿನ್ ಸೆಟ್ ಮಾಡೋದು ಅಂತ. ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮತ್ತು ಅದೇ ರೀತಿಯಾಗಿ ಈ ಡೆಬಿಟ್ ಕಾರ್ಡನ್ನು ಹೇಗೆ ಅಪ್ಲೈ ಮಾಡಬೇಕಂದ್ರೆ ನಿಮಗೆ ನಾನು ಹೇಗಿರಬೇಕಂದ್ರೆ, ನೀವು ಬ್ರ್ಯಾಂಚ್ ಮುಖಾಂತರನೂ ಅಪ್ಲೈ ಮಾಡ್ಕೊಬೋದು, ಅಥವಾ ನಿಮಗೆ ಒಂದು ಕಾಲ್ ಕೂಡ ಬರ್ಬೋದು ಯಾವಾಗ ಬೇಕಾದಾಗ. ಅಂದರೆ ಕಸ್ಟಮರ್ ಕೇರ್ ಮುಖಾಂತರ ಬರುತ್ತೆ ಅದು ಕಾಲು. ನಿಮಗೆ ಕ್ರೆಸ್ಟ್ ಡೆಬಿಟ್ ಕಾರ್ಡ್ ಬೇಕಾ, ಇದು ಒಳ್ಳೆ ಸೆಕ್ಯೂರ್ ಕಾರ್ಡ್ ಅಂತ ಹೇಳ್ತಾರೆ, ಅಲ್ಲಿ ಬೇಕಾದ್ರೂ ನೀವು ತರಿಸ್ಕೊಬೋದು. ಇಲ್ಲ ನೀವೇ ಕಸ್ಟಮರ್ ಕೇರಿಗೂ ಕಾಲ್ ಮಾಡ್ಕೊಬೋದು. ನಮಗೆ ಇದು ಹಳೆ ಡೆಬಿಟ್ ಕಾರ್ಡು ಬೇಡಾಗಿದೆ, ನಮಗೆ ಅಪ್ಗ್ರೇಡ್ ಮಾಡಿಕೊಡಿ ಅಂತಲೂ ಮಾಡ್ಬೋದು, ಮತ್ತು ಆನ್ಲೈನ್ ಮುಖಾಂತರ ಮಾಡ್ಬೋದು. ಇಲ್ಲಿ ನೋಡ್ಬೋದು, ನಿಮಗೆ ಸೈಡ್ ನಾನು ಮೊಬೈಲ್ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ಲಾಗಿನ್ ಮಾಡಿದ ಪೇಜ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಅಪ್ಗ್ರೇಡ್ ಯುವರ್ ಡೆಬಿಟ್ ಕಾರ್ಡ್ ಅಂತ ಕಾಣ್ತಾ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡೋದು ಡೆಬಿಟ್ ಕಾರ್ಡ್, ಇಲ್ಲಿ ನೋಡಿ ಕೆಳಗಡೆ ಅಪ್ಗ್ರೇಡ್ ಯುವರ್ ಡೆಬಿಟ್ ಕಾರ್ಡ್ ನಾವು ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಅಪ್ಡೇಟ್ ಆಗುತ್ತೆ. ಇಲ್ಲಿ ನೋಡಿ ಸೈಡ್ ಸ್ಕ್ರೀನ್ನಲ್ಲಿ ಕಾಣ್ತಾ ಇದೆ. ಓಕೆ, ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಪಿನ್ನನ್ನು ಹೇಗೆ ಜನ್ರೇಟ್ ಮಾಡಬೇಕಂತ ನಿಮಗೆ ತಿಳಿಸ್ಕೊಡ್ತೇನೆ. ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲ ಸತಿ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ.